ಕೋವಿಡ್ ನೋಡಿ ಇವಾಗ ಎಲ್ಲ ಇದೆ. ಕೋವಿಡಿಂದ ಈಗಾಗಲೇ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ. ನಾವು ಸಭೆ ಮಾಡೋದು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಆಯಿತು, ಅದು ಕಳೆದ ಶುಕ್ರವಾರನೇ ಮಾಡಿದ್ದೀವಿ. ಮತ್ತು ಏನೇನು ಯಾವ ಮಾರ್ಗಸೂಚಿಗಳು ಕೂಡ ಹೇಳಿದ್ದೀವಿ. ಈ ಕೋವಿಡ್ ಏನು ಇದೆ, ಈ ವೈರಾಣುವಿನಿಂದ ತೀವ್ರವಾದಂಥ ಸಮಸ್ಯೆಗಳು ಬರೋದಿಲ್ಲ ಅಂತ ನಮ್ಮಲ್ಲಿ ಇರುವಂಥ ಸದ್ಯಕ್ಕೆ ಇರುವಂಥ ಮಾಹಿತಿ. ಕೋವಿಡ್ ಇದೆ, ನಮ್ಮ ಜನವರಿಲೂ ಕೂಡ ಸ್ವಲ್ಪ ಕೇಸಸ್ ಇತ್ತು, ಫೆಬ್ರವರಿಲೂ ಸ್ವಲ್ಪ ಕೇಸಸ್ ಇತ್ತು. ಕೋವಿಡ್ ಇದ್ದಂತ, ಯಾಕಂದರೆ ಆ ವೈರಸ್ಸು ನಮ್ಮಲ್ಲಿ ಅದು ಈಗ ಎಂಡೆಮಿಕ್ ಅಂತ ಹೇಳ್ತೀವಿ. ಎಂಡೆಮಿಕ್ ಅಂತ ಹೇಳಿದ್ರೆ ಇದು ಶಾಶ್ವತವಾಗಿರ್ತದೆ. ಒಂದೊಂದು ಸಲ ಜಾಸ್ತಿ ಆಗುತ್ತೆ, ಒಂದೊಂದು ಸಲ ಕಮ್ಮಿ ಆಗುತ್ತೆ. ಈಗ ಮಳೆಗಾಲ ಬಂದಾಗ ಬೇರೆ ಬೇರೆ ಜ್ವರಗಳು ಬರುವಂಥದ್ದು, ಕೆಮ್ಮು, ನೆಗಡಿ, ಇನ್ಫ್ಲೂಯೆನ್ಸಾ ಥರ ಬರ್ತಕ್ಕಂಥ ಕಾಯಿಲೆಗಳು, ರೋಗಗಳು ಅಂದರೆ ಆ ವೈರಸ್ ಆ ಸಂದರ್ಭದಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿರ್ತದೆ ಮತ್ತು ಕಮ್ಮಿ ಆಗ್ತದೆ. ಅದೇ ಥರ ಇದು ಕೂಡ ಇದೆ. ಆದರೆ ಈ ಒಂದು ವೇರಿಯಂಟ್ ಏನಿದೆ, ಈ ರೂಪಾಂತರ ಆಗಿರುವಂಥದ್ದು, ಇದು ಅಂಥ ತೀವ್ರವಾದಂಥ ಏನು ದುಷ್ಪರಿಣಾಮ ಬೀರೋದಿಲ್ಲ ಅಂತ ಒಂದು ಇರುವಂಥ ಮಾಹಿತಿ. ಅದು ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ವಯಸ್ಸಾಗಿರೋರು ಮತ್ತು ಬಾಣಂತಿಯರು ಮತ್ತು ಯಾರಿಗೆ ಕೆಲವು ಇಮ್ಯುನಿಟಿ ಕಮ್ಮಿ ಇರ್ತದೆ, ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ತೊಗೊಳ್ತಾ ಇರ್ತಾರೆ ಅಂಥವರೆಲ್ಲ, ಮತ್ತು ಮಕ್ಕಳು ಅಂಥವರೆಲ್ಲ, ಎಲ್ಲ ಜನ ಹೆಚ್ಚಿರುವಂಥ ಪ್ರದೇಶಕ್ಕೆ ಹೋದಾಗ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದ್ದೀವಿ. ಇಷ್ಟು ಟೆಸ್ಟ್ಗಳೆಲ್ಲ ಕಡೆ ಕಿಟ್ಸನ್ನು ನಮ್ಮ ಜಿಲ್ಲಾ ಎಲ್ಲ ಆಸ್ಪತ್ರೆಗೆ ಕಳಿಸಿದ್ದೀವಿ. ಯಾರಿಗೆ ಈ ಏನು ಸಾರಿಗೆ ಅಂತ ಹೇಳ್ತೀವಿ, ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂಥವ್ರಿಗೆ ಕಡ್ಡಾಯವಾಗಿ ಅವ್ರು ಟೆಸ್ಟ್ ಮಾಡಿಸ್ಕೋಬೇಕು. ಮತ್ತು ಯಾರಿಗೆ ಆಸ್ಪತ್ರೆ ದಾಖಲಾಗಿ ಅವರಿಗೆ ಉಸಿರಾಟದ ಸಮಸ್ಯೆ ಅಂಥದ್ದೆಲ್ಲ ಇದ್ದಾಗ ಅಂಥವ್ರಿಗೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಟೆಸ್ಟಿಂಗ್ ಏನು ಮಾಡಿಸ್ತಾ ಇಲ್ಲ. ಶಾಲೆ ಕಾಲೇಜ್ ಸ್ಕೂಲ್ಗೆಲ್ಲ ಎಲ್ಲ ಓಪನ್ ಆಗ್ತದೆ, ಹೋಗ್ತಾರೆ. ಅದ್ರ ಬಗ್ಗೆ ಏನಿಲ್ಲ, ಏನು ಸಮಸ್ಯೆ ಏನಿಲ್ಲ. ಈ ಒಂದೇ ಒಂದು ಮಾರ್ಗಸೂಚಿ, ಯಾರಾದರೂ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಏನಿದ್ರೆ ಅವ್ರನ್ನ ದಯವಿಟ್ಟು ಶಾಲೆಗಳು ಕಳಿಸ್ಬೇಡಿ. ನೀವು ಅದು ಗುಣ ಆದಮೇಲೆ ಅವ್ರನ್ನ ಕಳಿಸಿ ಅಂತ ಹೇಳಿದ್ದೀವಿ. ಶಾಲೆಗಳಲ್ಲಿ ಅವ್ರ ಟೀಚರ್ಸ್ಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಅಲ್ಲಿರೋ ಮಕ್ಕಳಲ್ಲಿ ಯಾರೋ ಈ ಥರ ಒಂದು ಅವ್ರಿಗಿದ್ರೆ ಅವ್ರನ್ನ ಶಾಲೆಯಲ್ಲಿ ಇಟ್ಕೋಬೇಡಿ, ಅವ್ರ ಮನೆಗೆ ಕಳಿಸ್ಬೇಡಿ ಅಂತ ಹೇಳಿದ್ದೀವಿ. ಅಷ್ಟೇ ಇರುವಂಥ ಬೇರೆ ಏನೇನಿಲ್ಲ. ಶಿವಮೊಗ್ಗದಲ್ಲಿ ಅಂದರೆ ಈ ಮೆಡಿಕಲ್ ಕಾಲೇಜಿಗೆ ನಮ್ಮ ಮೈದಾನ ಹಾಸ್ಪಿಟಲ್ ಅಟ್ಯಾಚ್ ಆಗಿದೆ, ಅದನ್ನು ಡೀಲಿಂಗ್ ಮಾಡಿಬಿಟ್ಟು ಸಪರೇಟ್ ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ. ಇದ್ರ ಮೇಲೆ ತುಂಬ ಲೋಡ್ ಇದೆ, ಸಾಕಷ್ಟು ಅಕ್ಕಪಕ್ಕ ಜಿಲ್ಲೆಗಳಿಂದ ಆರೋಗ್ಯ ಸೇವೆ ಪಡೆಯಕ್ಕೆ ಬರ್ತಾರೆ. ನೋಡೋಣ, ಆ ಥರ ಒಂದು ಡಿಮಾಂಡ್ ಇದೆ. ಇದೆಲ್ಲ ನಾವು ಕೂಡ ಅದೇ ಚಿಂತನೆಯಲ್ಲಿ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಪ್ರತ್ಯೇಕ ಪರ್ಯಾಯವಾಗಿ ಜಿಲ್ಲಾ ಆಸ್ಪತ್ರೆಗಳು, ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಇರ್ತದೆ ಅಲ್ಲಿ ನಾವು ನಮ್ಮ ಇಲಾಖೆಯ ಜಿಲ್ಲಾ ಆಸ್ಪತ್ರೆಗಳು ಮಾಡ್ಕೊಳ್ಳೋದಕ್ಕೆ ಈಗ ಕೆಲವು ಕಡೆ ಅನುಮೋದನೆಗಳು ಸಿಕ್ಕಿದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2 ಕಡೆ ಮತ್ತು ಚಾಮರಾಜನಗರದಲ್ಲಿ 1 ಕಡೆ, ಈ ಥರ ನಾವು ಮಾಡೋಕ್ಕೆ ಹೊರಟಿದ್ದೀವಿ. ಅದೇ ಥರ ಒಂದೊಂದಾಗಿ ಈ ಸುಮಾರು 14 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ, ನಮ್ಮ ಜಿಲ್ಲಾ ಆಸ್ಪತ್ರೆ. ಸೊ ಅಲ್ಲಿ ಪರ್ಯಾಯವಾಗಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಮುಂದಿನ ದಿವಸದಲ್ಲಿ ಅದನ್ನು ಒಂದೊಂದು ಜಿಲ್ಲೆ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತೀವಿ. ನಮ್ಮದೇ ಒಂದು ಜಿಲ್ಲಾ ಆಸ್ಪತ್ರೆ ಅಂತ ನಮ್ಮ ಒಂದು ಇಲಾಖೆ ಅಡಿಯಲ್ಲಿ ಪೂರ್ತಿಯಾದಂಥ ಈಗ ಇಲ್ಲಿ ಏನಂತ ಹೇಳಿದ್ರೆ ಮೆಡಿಕಲ್ ಕಾಲೇಜವ್ರು ನಡೆಸೋದು, ನಾವು ಅಟ್ಯಾಚ್ ಆಗಿರ್ತಾರೆ ಮತ್ತು ಅವ್ರಿಗೆ ಟೀಚಿಂಗ್ ಹಾಸ್ಪಿಟಲ್ ಆಗ್ತದೆ. ಸೊ ನಮಗೆ ಇನ್ನೊಂದು ಹಾಸ್ಪಿಟಲ್ಗಳನ್ನು ಪ್ರತಿಯೊಂದು ಕಡೆ ಮಾಡ್ಕೋಬೇಕು ಅಂತ ನಮ್ಮ ಉದ್ದೇಶ ಇದೆ. ಇಲ್ಲಿ ಯಾವಾಗ ನನಗೆ ಗೊತ್ತಿಲ್ಲ. ನಾನು ಯಾಕಂತ ಹೇಳಿದ್ರೆ ಮೆಡಿಕಲ್ ನೀವು ಕಾಲೇಜ್ ಅವ್ರಿಗೆ ನೀವು ಮಾತಾಡಬೇಕಾಗ್ತದೆ, ಯಾಕೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಈಗ ಶಿವಮೊಗ್ಗ ಮೆಡಿಕಲ್ ಹಬ್ ಆಗ್ತದೆ, 4 ಜಿಲ್ಲೆಗಳಿಗೆ ಇಲ್ಲಿಗೆ ಸರ್ವಿಸ್ ಸಿಗ್ತಾ ಇದೆ. ಇಲ್ಲಿ ಕಿಮೋ ಇನ್ನೂ ಕೊಟ್ಟಿಲ್ಲ ಅನ್ನೋದು ಒಂದು, ಯಾಕೆ ಬೇರೆ ಜಿಲ್ಲೆಗಳಿಗೆಲ್ಲ ಈಗ ಶುರುವಾಗಿದೆ. ನಾನು ನಮ್ಮಲ್ಲಿರುವಂಥ 16 ನನ್ನ ಸುಪರ್ದಿಯಲ್ಲಿರುವಂಥ 16 ಜಿಲ್ಲಾ ಆಸ್ಪತ್ರೆಗಳಿದೆ. ಮೊದಲೇ ಹೇಳಿದ್ನಲ್ಲ 14 ಮೆಡಿಕಲ್ ಕಾಲೇಜ್. ನಮ್ಮ 16 ಆಸ್ಪತ್ರೆಗಳಲ್ಲಿ ನಾನು ಡೇ ಕೇರ್ ಕಿಮೋಥೆರಪಿಯನ್ನು ಮೊನ್ನೆ ಮುಖ್ಯಮಂತ್ರಿಯವರೇ ಚಾಲನೆ ಮಾಡಿದ್ದಾರೆ. ಈ 16 ಕಡೆ ಎಲ್ಲ ಕಡೆ ಓಪನ್ ಆಗಿದೆ. ಮೆಡಿಕಲ್ ಕಾಲೇಜವರು ಕೂಡ ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಅಲ್ಲೂ ಕೂಡ ಎಲ್ಲೆಲ್ಲಿ ಕೆಲವು ಮೆಡಿಕಲ್ ಕಾಲೇಜ್ಗಳು ಈಗಾಗಲೇ ಇದೆ. ಅಲ್ಲಿ ಈ ಆಂಕಾಲಜಿ ಡಿಪಾರ್ಟ್ಮೆಂಟು, ಕಿಮೋಥೆರಪಿ ಕೊಡೋದು ಕೆಲವು ಮೆಡಿಕಲ್ ಕಾಲೇಜ್ ಒಂದು 2-2ರಲ್ಲೇನೋ ಇದ್ದಂಗಿದೆ. ಉಳಿದಿರೋ ಕಡೆನೂ ಕೂಡ ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಮಾಡಿಸ್ಲಿ, ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರು ಮುಂದಿನ ದಿವಸಗಳು ಮಾಡ್ಕೋಬೇಕು. ಇಲ್ಲ ನೋಡ್ಬೇಕು, ನೋಡೋಣ. ನೋಡಿ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಮಾರಾಟ ಆಗಬಾರ್ದು ಅಷ್ಟೇ, ನಮ್ಮ ಸೀಮಿತವಾಗಿದೆ. ಜನೌಷಧಿ ಕೇಂದ್ರಗಳು ನಾನೇನು ಮುಚ್ಚುತ್ತಾ ಇಲ್ಲ. ನಮ್ಮಲ್ಲಿ ಈಗ ಹೊಸ ಎಲ್ಲ ಕಡೆ ಜನೌಷಧಿ ಕೇಂದ್ರಗಳು ಈಗ ಸುಮಾರು 1400 ಇದೆ. ಅದರಲ್ಲಿ 180 ಮಾತ್ರ ನಮ್ಮ ಒಂದು ಆಸ್ಪತ್ರೆಯಲ್ಲಿ ಇರುವಂಥದ್ದು.
ನಮ್ಮ ಆಸ್ಪತ್ರೆಯಲ್ಲಿ ನಾವು ಉಚಿತವಾಗಿ ಜನರಿಗೆ ಔಷಧಿ ಕೊಡಬೇಕು, ಆಯಿತಾ? ಸಿಗ್ತಾ ಇದೆ. ಕೆಲವರಿಗೆಲ್ಲ ಬೇರೆ ಬೇರೆ ಔಷಧಿಗಳು ಬೇಕು, ಅದು ಸಿಗೋದಿಲ್ಲ. ನಾವೇನು ಕೊಡಬೇಕು ನೋಡಿ, ಅದೇನೇ ಇರಲಿ, ಅದು ಮೆಡಿಸಿನ್ಗೆ ಸಪ್ಲೈ ಸರಿಯಾಗಿ ಮಾಡಿಕೊಡ್ತಕ್ಕ ಜವಾಬ್ದಾರಿ ನಮ್ದು ಇರಬೇಕು, ಆಯಿತಾ? ಅದನ್ನು ನಾವು ಮಾಡ್ತೀವಿ. ಮತ್ತು ಔಷಧಿಗಳು ಎಷ್ಟು ಬೇಕೋ ಅವ್ರು ನಮ್ಮ ಮೆಡಿಸಿನ್ ಇಲ್ಲದೇ ಇದ್ದರೂ ಕೂಡ ಆಸ್ಪತ್ರೆಗಳ ಹತ್ರ ದುಡ್ಡಿದೆ, ಅವರೇ ಖರೀದಿ ಮಾಡಿ ಅದನ್ನು ನಮ್ಮ ಜನರಿಗೆ ಕೊಡಬೇಕು. ಇವಾಗ ನಮ್ಮ ಆಸ್ಪತ್ರೆ ಒಳಗಡೆ ಔಷಧಿಗೆ ಮಾರಾಟ ಮಾಡೋ ಕೇಂದ್ರ ಇದ್ದಾಗ ಅವಾಗ ನಮ್ಮ ಡಾಕ್ಟ್ರುಗಳೇ ಬರೀತಾರೆ ಅಲ್ಲಿ ಹೋಗಿ ತೊಗೊಂಬಿಡಿ ಅಂತ. ಅದು ಮಾಡೋಕ್ಕೆ ಹೋಗಬಾರ್ದು ಅವರು. ಅದನ್ನು ಫ್ರೀಯಾಗಿ ನಮ್ಮ ಜನರಿಗೆ ನಾವು ಏನು ಕೊಡಬೇಕು ಅದನ್ನು ಕೊಡಿಸ್ಬೇಕು. ನಾವು ಕೊಡ್ತೀವಿ. ನೋಡಪ್ಪ, ಅದೇ ಹೇಳ್ತಾ ಇರೋದು. ನಾವು ಔಷಧಿಗಳನ್ನು ನಾವೇನು ಅವ್ರು ಕೊಡಬೇಕು, ನಮ್ಮ ಹತ್ರ ಒಂದು ಲಿಸ್ಟ್ ಇರ್ತದೆ, ಎಸೆನ್ಷಿಯಲ್ ಮೆಡಿಸಿನ್ನು ಮತ್ತು ರಿಕ್ವೈರ್ಡ್ ಮೆಡಿಸಿನ್ನು. ಸುಮಾರು ಕಳೆದ ವರ್ಷ 750 780 ಇದೆ. ಅದೆಲ್ಲವೂ ಕೂಡ ನಾವು ಫ್ರೀಯಾಗಿ ಕೊಡಿಸ್ತೀವಿ. ಈಗ ಬೇರೆ ನಮ್ಮ ಆಸ್ಪತ್ರೆ ಹೊರಗಡೆ ಇನ್ನೂ ಔಷಧಿಗಳು ಮಾರಾಟ ಆಗಬಾರ್ದು. ಔಷಧಿಗಳು ಬೇಕಾದ್ರೆ ಅವ್ರು ಹೋಗಿ ತೊಗೋಬೋದು, ಹೊರಗಡೆ ತೊಗೋಬೋದು ಅದನ್ನು. ಅಥವಾ ಈಗ ನಾವು ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಕೊಡ್ತೀವಿ, ನಮ್ಗೆ ಈ ಆ್ಯಂಟಿಬಯೋಟಿಕ್ ಬೇಡ ಇನ್ನೊಂದೇ ಬೇಕು ಅಂತ ಕೇಳಿದಾಗ ನಾವು ಕೊಡೋಕ್ಕೆ ಬರೋದಿಲ್ಲ. ನಾವೇನು ಕೊಡಬೇಕು ಅದನ್ನು ಕೊಡ್ತೀವಿ. ಬೇರೆ ಏನಾದರೂ ಬೇಕಂತ ಹೇಳಿದ್ರೆ ಅವ್ರು ಹೊರಗಡೆ ಹೋಗಿ ತೊಗೊಳ್ಬೋದು, ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ನಮ್ಮ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಏನು ಕೊಡಬೇಕು, ಫ್ರೀಯಾಗಿ ಕೊಡ್ತೀವಿ. ಅದು ನಾವು ಅದನ್ನು ಗ್ಯಾರಂಟಿ ನಾವು ತೊಗೊಳ್ಬೇಕು. ನಮ್ಮ ಇಲಾಖೆ ಜವಾಬ್ದಾರಿ ಆಗಬೇಕು. ಅದು ನಡೆಸುವಂಥ ರೀತಿಯಾಗಿ ನಾವು ಮಾಡ್ತೀವಲ್ಲ, ಅದಕ್ಕೆ ನಮ್ಗೆ ವಿಶ್ವಾಸ, ನಾವು ಇಟ್ಕೊಂಡಿದ್ದೀವಲ್ಲ, ನಾವು ಮಾಡ್ತೀವಿ, ಆ ಥರ ಮಾಡ್ತೀವಿ. ಸೊ ಜನೌಷಧಿ ಕೇಂದ್ರದ ವಿರುದ್ಧ ಅಂದರೆ ನಾನು ಔಷಧಿ ಕೇಂದ್ರ ವಿರುದ್ಧ ಏನಿಲ್ಲ. ನಮ್ಮ ಆಸ್ಪತ್ರೆ ಒಳಗಡೆ ಔಷಧಿಗಳು ಮಾರಾಟ ಆಗಬಾರ್ದು. ನಮ್ಮ ಆವರಣದಲ್ಲಿ ಹೊರಗಡೆ ಬೇಕಾದ್ರೆ ಆಸ್ಪತ್ರೆ ಹೊರಗಡೆ ಬೇಕಾದ್ರೆ ಇರಲಿ ಒಂದು ಫಾರ್ಮಸಿ, ಅದು ಇದ್ದೇ ಇದೆ, ಅದರದ್ದೇನು ಸಮಸ್ಯೆ ಇಲ್ಲ. ಕೋವಿಡ್ ನೋಡಿ, ಇವಾಗ ಎಲ್ಲ ಇದೆ. ಕೋವಿಡಿಂದ ಈಗಾಗಲೇ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ. ನಾವು ಸಭೆ ಮಾಡೋದು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಆಯಿತು, ಅದು ಕಳೆದ ಶುಕ್ರವಾರನೇ ಮಾಡಿದ್ದೀವಿ. ಮತ್ತು ಏನೇನು ಯಾವ ಮಾರ್ಗಸೂಚಿಗಳು ಕೂಡ ಹೇಳಿದ್ದೀವಿ. ಈ ಕೋವಿಡ್ ಏನು ಇದೆ, ಈ ವೈರಾಣುವಿನಿಂದ ತೀವ್ರವಾದಂಥ ಸಮಸ್ಯೆಗಳು ಬರೋದಿಲ್ಲ ಅಂತ ನಮ್ಮಲ್ಲಿ ಇರುವಂಥ ಸದ್ಯಕ್ಕಿರುವಂಥ ಮಾಹಿತಿ. ಕೋವಿಡ್ ಇದೆ. ನಮ್ಮ ಜನವರಿಲೂ ಕೂಡ ಸ್ವಲ್ಪ ಕೇಸಸ್ ಇತ್ತು, ಫೆಬ್ರವರಿಲೂ ಸ್ವಲ್ಪ ಕೇಸಸ್ ಇತ್ತು. ಕೋವಿಡ್ ಇದ್ದಂತೆ, ಯಾಕಂದರೆ ಆ ವೈರಸ್ಸು ನಮ್ಮಲ್ಲಿ ಅದು ಈಗ ಎಂಡೆಮಿಕ್ ಅಂತ ಹೇಳ್ತೀವಿ. ಎಂಡೆಮಿಕ್ ಅಂತ ಹೇಳಿದ್ರೆ ಇದು ಶಾಶ್ವತವಾಗಿರ್ತದೆ. ಒಂದೊಂದು ಸಲ ಜಾಸ್ತಿ ಆಗುತ್ತೆ, ಒಂದೊಂದು ಸಲ ಕಮ್ಮಿ ಆಗುತ್ತೆ. ಈಗ ಮಳೆಗಾಲ ಬಂದಾಗ ಬೇರೆ ಬೇರೆ ಜ್ವರಗಳು ಬರುವಂಥದ್ದು, ಕೆಮ್ಮು, ನೆಗಡಿ, ಇನ್ಫ್ಲೂಯೆನ್ಸಾ ಥರ ಬರ್ತಕ್ಕಂಥ ಕಾಯಿಲೆಗಳು, ರೋಗಗಳು ಅಂದರೆ ಆ ವೈರಸ್ ಆ ಸಂದರ್ಭದಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿರ್ತದೆ ಮತ್ತು ಕಮ್ಮಿ ಆಗ್ತದೆ. ಅದೇ ಥರ ಇದು ಕೂಡ ಇದೆ. ಆದರೆ ಈ ಒಂದು ವೇರಿಯಂಟ್ ಏನಿದೆ, ಈ ರೂಪಾಂತರ ಆಗಿರುವಂಥದ್ದು, ಇದು ಅಂಥ ತೀವ್ರವಾದಂಥ ಏನು ದುಷ್ಪರಿಣಾಮ ಬೀರೋದಿಲ್ಲ ಅಂತ ಒಂದು ಇರುವಂಥ ಮಾಹಿತಿ. ಅದು ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ವಯಸ್ಸಾಗಿರೋರು ಮತ್ತು ಬಾಣಂತಿಯರು ಮತ್ತು ಯಾರಿಗೆ ಕೆಲವು ಇಮ್ಯುನಿಟಿ ಕಮ್ಮಿ ಇರ್ತದೆ, ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ತೊಗೊಳ್ತಾ ಇರ್ತಾರೆ ಅಂಥವರೆಲ್ಲ, ಮತ್ತು ಮಕ್ಕಳು ಅಂಥವರೆಲ್ಲ ಜನ ಹೆಚ್ಚಿರುವಂಥ ಪ್ರದೇಶಕ್ಕೆ ಹೋದಾಗ ಕಡ್ಡಾಯಾಗಿ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದ್ದೀವಿ. ಇಷ್ಟು ಟೆಸ್ಟ್ಗಳೆಲ್ಲ ಕಡೆ ಕಿಟ್ಸನ್ನು ನಮ್ಮ ಜಿಲ್ಲಾ ಎಲ್ಲ ಆಸ್ಪತ್ರೆಗೆ ಕಳಿಸಿದ್ದೀವಿ. ಯಾರಿಗೆ ಈ ಏನು ಸಾರಿಗೆ ಅಂತ ಹೇಳ್ತೀವಿ, ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂಥವ್ರಿಗೆ ಕಡ್ಡಾಯವಾಗಿ ಅವ್ರು ಟೆಸ್ಟ್ ಮಾಡಿಸ್ಕೋಬೇಕು. ಮತ್ತು ಯಾರಿಗೆ ಆಸ್ಪತ್ರೆ ದಾಖಲಾಗಿ ಅವರಿಗೆ ಉಸಿರಾಟ ಸಮಸ್ಯೆ ಅಂಥದ್ದೆಲ್ಲ ಇದ್ದಾಗ ಅಂಥವ್ರಿಗೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಟೆಸ್ಟಿಂಗ್ ಏನು ಮಾಡಿಸ್ತಾ ಇಲ್ಲ. ಶಾಲೆ ಕಾಲೇಜ್ ಸ್ಕೂಲ್ಗೆಲ್ಲ ಎಲ್ಲ ಓಪನ್ ಆಗ್ತದೆ, ಹೋಗ್ತಾರೆ. ಅದ್ರ ಬಗ್ಗೆ ಏನಿಲ್ಲ, ಏನು ಸಮಸ್ಯೆ ಏನಿಲ್ಲ. ಈ ಒಂದೇ ಒಂದು ಮಾರ್ಗಸೂಚಿ, ಯಾರಾದರೂ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಏನಿದ್ರೆ ಅವ್ರನ್ನ ದಯವಿಟ್ಟು ಶಾಲೆಗಳು ಕಳಿಸ್ಬೇಡಿ. ನೀವು ಅದು ಗುಣ ಆದಮೇಲೆ ಅವ್ರನ್ನ ಕಳಿಸಿ ಅಂತ ಹೇಳಿದ್ದೀವಿ. ಶಾಲೆಗಳಲ್ಲಿ ಅವ್ರ ಟೀಚರ್ಸ್ಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಅಲ್ಲಿರೋ ಮಕ್ಕಳಲ್ಲಿ ಯಾರೋ ಈ ಥರ ಒಂದು ಅವ್ರಿಗಿದ್ರೆ ಅವ್ರನ್ನ ಶಾಲೆಯಲ್ಲಿ ಇಟ್ಕೋಬೇಡಿ, ಅವ್ರ ಮನೆಗೆ ಕಳಿಸ್ಬೇಡಿ ಅಂತ ಹೇಳಿದ್ದೀವಿ. ಅಷ್ಟೇ ಇರುವಂಥ ಬೇರೆ ಏನೇನಿಲ್ಲ. ಸರ್, ಶಿವಮೊಗ್ಗದಲ್ಲಿ ಅಂದರೆ ಈ ಮೆಡಿಕಲ್ ಕಾಲೇಜಿಗೆ ನಮ್ಮ ಮೈದಾನ ಹಾಸ್ಪಿಟಲ್ ಅಟ್ಯಾಚ್ ಆಗಿದೆ, ಅದನ್ನು ಡೀಲಿಂಗ್ ಮಾಡಿಬಿಟ್ಟು ಸಪ್ರೇಟ್ ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಒಂದು ಬೇಡಿಕೆ ಇದೆ. ಇದ್ರ ಮೇಲೆ ತುಂಬ ಲೋಡ್ ಇದೆ. ಸಾಕಷ್ಟು ಅಕ್ಕಪಕ್ಕ ಜಿಲ್ಲೆಗಳಿಂದ ಆರೋಗ್ಯ ಸೇವೆ ಪಡೆಯಕ್ಕೆ ಬರ್ತಾರೆ. ಆ ಥರ ನೋಡೋಣ, ಆ ಥರ ಒಂದು ಡಿಮಾಂಡ್ ಇದೆ. ಇದೆಲ್ಲ ನಾವು ಕೂಡ ಅದೇ ಚಿಂತನೆಯಲ್ಲಿ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಪ್ರತ್ಯೇಕ ಪರ್ಯಾಯವಾಗಿ ಜಿಲ್ಲಾ ಆಸ್ಪತ್ರೆಗಳು, ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳು ಇರ್ತದೆ ಅಲ್ಲಿ ನಾವು ನಮ್ಮ ಇಲಾಖೆಯ ಜಿಲ್ಲಾ ಆಸ್ಪತ್ರೆಗಳು ಮಾಡ್ಕೊಳ್ಳೋದಕ್ಕೆ ಈಗ ಕೆಲವು ಕಡೆ ಅನುಮೋದನೆಗಳು ಸಿಕ್ಕಿದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2 ಕಡೆ ಮತ್ತು ಚಾಮರಾಜನಗರದಲ್ಲಿ 1 ಕಡೆ, ಈ ಥರ ನಾವು ಮಾಡೋಕ್ಕೆ ಹೊರಟಿದ್ದೀವಿ. ಅದೇ ಥರ ಒಂದೊಂದಾಗಿ ಈ ಸುಮಾರು 14 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ, ನಮ್ಮ ಜಿಲ್ಲಾ ಆಸ್ಪತ್ರೆ. ಸೊ ಅಲ್ಲಿ ಪರ್ಯಾಯವಾಗಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ
ಮುಂದಿನ ದಿವಸದಲ್ಲಿ ಅದನ್ನು ಒಂದೊಂದು ಜಿಲ್ಲೆ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತೀವಿ. ಈಗಿರೋ ಅವರಿಗೆ ಸಪ್ರೇಟ್ ಮಾಡೋದು. ನಮ್ಮದೇ ಒಂದು ಜಿಲ್ಲಾ ಆಸ್ಪತ್ರೆ ಅಂತ ನಮ್ಮ ಒಂದು ಇಲಾಖೆ ಅಡಿಯಲ್ಲಿ ಪೂರ್ತಿಯಾದಂಥ ಈಗ ಇಲ್ಲಿ ಏನಂತ ಹೇಳಿದ್ರೆ ಮೆಡಿಕಲ್ ಕಾಲೇಜವರು ನಡೆಸೋದು, ನಾವು ಅಟ್ಯಾಚ್ ಆಗಿರ್ತಾರೆ ಮತ್ತು ಅವ್ರಿಗೆ ಟೀಚಿಂಗ್ ಹಾಸ್ಪಿಟಲ್ ಆಗ್ತದೆ. ಸೊ ನಮಗೆ ಇನ್ನೊಂದು ಹಾಸ್ಪಿಟಲ್ಗಳನ್ನು ಪ್ರತಿಯೊಂದು ಕಡೆ ಮಾಡ್ಕೋಬೇಕು ಅಂತ ನಮ್ಮ ಉದ್ದೇಶ ಇದೆ. ಶಿವಮೊಗ್ಗ ಮೆಡಿಕಲ್ ಹಬ್ ಆಗಿದೆ. ಶಿವಮೊಗ್ಗ 4-5 ಜಿಲ್ಲೆಗೆ ಮೆಡಿಕಲ್ ಹಬ್ ಇರೋದ್ರಿಂದ ಇಲ್ಲಿ ಕಿಮೋ 3.5 ಲಕ್ಷ ರೂಪಾಯಿಯ ಔಷಧಿಗಳು ಸಿಕ್ಕಿರೋದು ಸರ್ಕಾರಿ ಆಸ್ಪತ್ರೆಯಲ್ಲಿ 3.5 ಲಕ್ಷ ರೂಪಾಯಿಯ MRP ಇರುವಂತ ಔಷಧಿಗಳು ಸಿಕ್ಕಿದ್ದಾರೆ. ಇಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಯಾವಾಗ ಮೊನ್ನೆ 2 ದಿನದ ಹಿಂದೆ. ನನಗೆ ಗೊತ್ತಿಲ್ಲ. ನಾನು ಯಾಕಂತ ಹೇಳಿದ್ರೆ ಮೆಡಿಕಲ್ ನೀವು ಕಾಲೇಜ್ ಅವ್ರಿಗೆ ನೀವು ಮಾತಾಡಬೇಕಾಗ್ತದೆ, ಯಾಕೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. ಸರ್, ಈಗ ಶಿವಮೊಗ್ಗ ಮೆಡಿಕಲ್ ಹಬ್ ಆಗ್ತದೆ, 4-5 ಜಿಲ್ಲೆಗಳಿಗೆ ಇಲ್ಲಿಗೆ ಸರ್ವಿಸ್ ಸಿಗ್ತಾ ಇದೆ. ಇಲ್ಲಿ ಕಿಮೋ ಇನ್ನೂ ಕೊಟ್ಟಿಲ್ಲ ಅನ್ನೋದು ಒಂದು, ಯಾಕೆ ಬೇರೆ ಜಿಲ್ಲೆಗಳಿಗೆಲ್ಲ ಈಗ ಶುರುವಾಗಿದೆ. ನಾನು ನಮ್ಮಲ್ಲಿರುವಂಥ 16 ನನ್ನ ಸುಪರ್ದಿಯಲ್ಲಿರುವಂಥ 16 ಜಿಲ್ಲಾ ಆಸ್ಪತ್ರೆಗಳಿದೆ. ಮೊದಲೇ ಹೇಳಿದಲ್ಲ 14 ಮೆಡಿಕಲ್ ಕಾಲೇಜ್. ನಮ್ಮ 16 ಆಸ್ಪತ್ರೆಗಳಲ್ಲಿ ನಾನು ಡೇ ಕೇರ್ ಕಿಮೋಥೆರಪಿಯನ್ನು ಮೊನ್ನೆ ಮುಖ್ಯಮಂತ್ರಿಯವರೇ ಚಾಲನೆ ಮಾಡಿದ್ದಾರೆ. ಈ 16 ಕಡೆ ಎಲ್ಲ ಕಡೆ ಓಪನ್ ಆಗಿದೆ. ಮೆಡಿಕಲ್ ಕಾಲೇಜವರು ಕೂಡ ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಅಲ್ಲೂ ಕೂಡ ಕೆಲವು ಮೆಡಿಕಲ್ ಕಾಲೇಜ್ಗಳು ಈಗಾಗಲೇ ಇದೆ. ಅಲ್ಲಿ ಈ ಆಂಕಾಲಜಿ ಡಿಪಾರ್ಟ್ಮೆಂಟು ಕಿಮೋಥೆರಪಿ ಕೊಡೋದು ಕೆಲವು ಮೆಡಿಕಲ್ ಕಾಲೇಜ್ ಒಂದು ಎರಡರಲ್ಲೇನೋ ಇದ್ದಂಗಿದೆ. ಉಳಿದಿರೋ ಕಡೆನೂ ಕೂಡ ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಬೇಡಿಕೆ ಇದೆ ಶಿವಮೊಗ್ಗ. ಮಾಡಿಸ್ಲಿ, ಅದು ನನ್ನ ಇಲಾಖೆಗೆ ಬರೋದಿಲ್ಲ, ಅದು ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಅವ್ರು ಮುಂದಿನ ದಿವಸಗಳು ಮಾಡ್ಕೋಬೇಕು. ಇಲ್ಲ ನೋಡ್ಬೇಕು, ನೋಡೋಣ. ನೋಡಿ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳು ಮಾರಾಟ ಆಗಬಾರ್ದು ಅಷ್ಟೇ, ನಮ್ಮ ಸೀಮಿತವಾಗಿದೆ. ಜನೌಷಧಿ ಕೇಂದ್ರಗಳು ನಾನೇನು ಮುಚ್ಚುತ್ತಾ ಇಲ್ಲ. ನಮ್ಮಲ್ಲಿ ಈಗ ಹೊಸ ಎಲ್ಲ ಕಡೆ ಜನೌಷಧಿ ಕೇಂದ್ರಗಳು ಈಗ ಸುಮಾರು 1400 ಇದೆ. ಅದರಲ್ಲಿ 180 ಮಾತ್ರ ನಮ್ಮ ಒಂದು ಆಸ್ಪತ್ರೆಯಲ್ಲಿ ಇರುವಂಥದ್ದು. ನಮ್ಮ ಆಸ್ಪತ್ರೆಯಲ್ಲಿ ನಾವು ಉಚಿತವಾಗಿ ಜನರಿಗೆ ಔಷಧಿ ಕೊಡಬೇಕು, ಆಯಿತಾ? ಸಿಗ್ತಾ ಇದೆ. ಕೆಲವರಿಗೆಲ್ಲ ಬೇರೆ ಬೇರೆ ಔಷಧಿಗಳು ಬೇಕು, ಅದು ಸಿಗೋದಿಲ್ಲ. ನಾವೇನು ಕೊಡಬೇಕು ನೋಡಿ, ಅದೇನೇ ಇರಲಿ, ಅದು ಮೆಡಿಸಿನ್ಗೆ ಸಪ್ಲೈ ಸರಿಯಾಗಿ ಮಾಡಿಕೊಡ್ತಕ್ಕ ಜವಾಬ್ದಾರಿ ನಮ್ದು ಇರಬೇಕು, ಆಯಿತಾ? ಅದನ್ನು ನಾವು ಮಾಡ್ತೀವಿ. ಮತ್ತು ಔಷಧಿಗಳು ಎಷ್ಟು ಬೇಕೋ ಅವ್ರು ನಮ್ಮ ಮೆಡಿಸಿನ್ ಇಲ್ಲದೇ ಇದ್ದರೂ ಕೂಡ ಆಸ್ಪತ್ರೆಗಳ ಹತ್ರ ದುಡ್ಡಿದೆ, ಅವರೇ ಖರೀದಿ ಮಾಡಿ ಅದನ್ನು ನಮ್ಮ ಜನರಿಗೆ ಕೊಡಬೇಕು. ಇವಾಗ ನಮ್ಮ ಆಸ್ಪತ್ರೆ ಒಳಗಡೆ ಔಷಧಿಗೆ ಮಾರಾಟ ಮಾಡೋ ಕೇಂದ್ರ ಇದ್ದಾಗ ಅವಾಗ ನಮ್ಮ ಡಾಕ್ಟ್ರುಗಳೇ ಬರೀತಾರೆ ಅಲ್ಲಿ ಹೋಗಿ ತೊಗೊಂಬಿಡಿ ಅಂತ. ಅದು ಮಾಡೋಕ್ಕೆ ಹೋಗಬಾರ್ದು. ಅವರು ಅದನ್ನು ಫ್ರೀಯಾಗಿ ನಮ್ಮ ಜನರಿಗೆ ನಾವು ಏನು ಕೊಡಬೇಕು ಅದನ್ನು ಕೊಡಿಸ್ಬೇಕು. ನಾವು ಕೊಡ್ತೀವಿ. ನೋಡಪ್ಪ, ಅದೇ ಹೇಳ್ತಾ ಇರೋದು. ನಾವು ಔಷಧಿಗಳನ್ನು ನಾವೇನು ಅವ್ರು ಕೊಡಬೇಕು, ನಮ್ಮ ಹತ್ರ ಒಂದು ಲಿಸ್ಟ್ ಇರ್ತದೆ, ಎಸೆನ್ಷಿಯಲ್ ಮೆಡಿಸಿನ್ನು ಮತ್ತು ರಿಕ್ವೈರ್ಡ್ ಮೆಡಿಸಿನ್ನು. ಸುಮಾರು ಕಳೆದ ವರ್ಷ 750 780 ಇದೆ. ಅದೆಲ್ಲವೂ ಕೂಡ ನಾವು ಫ್ರೀಯಾಗಿ ಕೊಡಿಸ್ತೀವಿ. ಈಗ ಬೇರೆ ನಮ್ಮ ಆಸ್ಪತ್ರೆ ಹೊರಗಡೆ ಇನ್ನೂ ಔಷಧಿಗಳು ಮಾರಾಟ ಆಗಬಾರ್ದು. ಔಷಧಿಗಳು ಬೇಕಾದ್ರೆ ಅವ್ರು ಹೋಗಿ ತೊಗೋಬೋದು, ಹೊರಗಡೆ ತೊಗೋಬೋದು ಅದನ್ನು. ಅಥವಾ ಈಗ ನಾವು ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಕೊಡ್ತೀವಿ, ನಮ್ಗೆ ಈ ಆ್ಯಂಟಿಬಯೋಟಿಕ್ ಬೇಡ ಇನ್ನೊಂದೇ ಬೇಕು ಅಂತ ಕೇಳಿದಾಗ ನಾವು ಕೊಡೋಕ್ಕೆ ಬರೋದಿಲ್ಲ. ನಾವೇನು ಕೊಡಬೇಕು ಅದನ್ನು ಕೊಡ್ತೀವಿ. ಬೇರೆ ಏನಾದರೂ ಬೇಕು ಅಂತ ಹೇಳಿದ್ರೆ ಅವ್ರು ಹೊರಗಡೆ ಹೋಗಿ ತೊಗೊಳ್ಬೋದು, ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ನಮ್ಮ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಏನು ಕೊಡಬೇಕು ಫ್ರೀಯಾಗಿ ಕೊಡ್ತೀವಿ. ಅದು ನಾವು ಅದನ್ನು ಗ್ಯಾರಂಟಿ ನಾವು ತೊಗೊಳ್ಬೇಕು. ನಮ್ಮ ಇಲಾಖೆ ಜವಾಬ್ದಾರಿ ಆಗಬೇಕು. ಅದು ನಡೆಸುವಂಥ ರೀತಿಯಾಗಿ ನಾವು ಮಾಡ್ತೀವಲ್ಲ, ಅದಕ್ಕೆ ನಮ್ಗೆ ವಿಶ್ವಾಸ, ನಾವು ಇಟ್ಕೊಂಡಿದ್ದೀವಲ್ಲ, ನಾವು ಮಾಡ್ತೀವಿ, ಆ ಥರ ಮಾಡ್ತೀವಿ. ಸೊ ಜನೌಷಧಿ ಕೇಂದ್ರದ ವಿರುದ್ಧ ಅಂದರೆ ನಾನು ಔಷಧಿ ಕೇಂದ್ರ ವಿರುದ್ಧ ಏನಿಲ್ಲ. ನಮ್ಮ ಆಸ್ಪತ್ರೆ ಒಳಗಡೆ ಔಷಧಿಗಳು ಮಾರಾಟ ಆಗಬಾರ್ದು. ನಮ್ಮ ಆವರಣದಲ್ಲಿ ಹೊರಗಡೆ ಬೇಕಾದ್ರೆ ಆಸ್ಪತ್ರೆ ಹೊರಗಡೆ ಬೇಕಾದ್ರೆ ಇರಲಿ ಒಂದು ಫಾರ್ಮಸಿ, ಅದು ಇದ್ದೇ ಇದೆ, ಅದರದ್ದೇನು ಸಮಸ್ಯೆ ಇಲ್ಲ.